1 ಕೋಟಿ ರು ವೆಚ್ಚದ ರಸ್ತೆ ಕಾಮಗಾರಿಗೆ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಅವರಿಂದ ಗುದ್ದಲಿ ಪೂಜೆ ನೆರವೇರಿತು. ಬೇಲೂರು ತಾಲೂಕಿನ ದಬ್ಬೆಗಡಿಯಲ್ಲಿ ಹಮ್ಮಿಕೊಂಡಿದ್ದ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನ ದಬ್ಬೆಗಡಿಯಿಂದ ಕನ್ನಾಪುರ ಸೇರುವ ರಸ್ತೆಯವರೆಗೂ 1 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಸದ್ಯದಲ್ಲೇ ಕಾಮಗಾರಿ ಪ್ರಾರಂಭ ಆಗುವುದು. ಈ ರಸ್ತೆ ಅಭಿವೃದ್ಧಿಯಿಂದ ಸುಮಾರು 30 ಹಳ್ಳಿಗಳಿಗೆ ಅನುಕೂಲ ಕಲ್ಪಿಸಿದಂತಾಗುತ್ತೆ. ನಾನು ಚುನಾವಣಾ ಪ್ರಚಾರದ ವೇಳೆಯೇ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಕುರಿತು ತಿಳಿದುಕೊಂಡಿದ್ದೆ. ಇದೀಗ ಜನತೆ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವತ್ತ ಮತ್ತು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯತ್ತ ಹೆಚ್ಚು ಗಮನ ಹರಿಸುತ್ತಿದ್ದೇನೆ. ಮಲೆನಾಡು ಭಾಗದಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು, ಶೀಘ್ರದಲ್ಲೇ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ತಂದು ಅಭಿವೃದ್ಧಿ ಪಡಿಸಲಾಗುವುದು. ಗ್ರಾಮದ ಜನರ ಸಹಕಾರವೊಂದನ್ನೇ ನಾನು ನಿರೀಕ್ಷಿಸುತ್ತಾ ಇದ್ದು, ತಾಲೂಕಿನ ಅಭಿವೃದ್ಧಿಗೆ ನನ್ನದೇ ಆದ ಆಲೋಚನೆಗಳನ್ನು ಹೊಂದಿದ್ದೇನೆ. ಎಲ್ಲರ ಸಹಕಾರವಿರಲಿ. ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಎಲ್ಲರೂ ಕೈ ಜೋಡಿಸಿದರೆ ತಾಲೂಕಿನ ಅಭಿವೃದ್ಧಿ ಸಾಧ್ಯ ಅಂತ ಶಾಸಕ ಎಚ್.ಕೆ. ಸುರೇಶ್ ಅವರು ಇದೇ ಸಂದರ್ಭದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆ ವತಿಯಿಂದ ಬೇಲೂರು ಉಪವಿಭಾಗ ವ್ಯಾಪ್ತಿಯಲ್ಲಿ ಈ ರಸ್ತೆ ಸುಮಾರು 9 ಕಿಲೋಮೀಟರ್ ಬರುತ್ತೆ. ಅದರಲ್ಲಿ ಇವತ್ತು 1.1 ಕಿಲೋಮೀಟರ್ ಉದ್ದಕ್ಕೆ ಸುಮಾರು 1 ಕೋಟಿ ಅನುದಾನದಲ್ಲಿ ಶಾಸಕರ ಕೋರಿಕೆ ಮೇರೆಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ. ಹಾಗಾಗಿ ರಸ್ತೆಯನ್ನು ಅಭಿವೃದ್ಧಿ ಮಾಡೋಕ್ಕೆ 1 ಕೋಟಿ ಇವತ್ತು ಪೂಜೆ ಮಾಡಿದ್ದಾರೆ. ಈಗ ಹಾಗಾಗಿ ಒಂದು 3 ತಿಂಗಳೊಳಗೆ ರಸ್ತೆ ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡ್ತೀವಿ. ಸುಮಾರು ಒಂದು 7 ಗ್ರಾಮಗಳಿಗೆ ಅನುಕೂಲ ಆಗುತ್ತೆ. ಇದು ಕನೆಕ್ಟಿವಿಟಿ ಕನಕಪುರ, ಇದು ಕನ್ನಾಪುರ, ವಿರಾಜಪೇಟೆ, ಬೈಂದೂರು ರೋಡ್ ರಾಜ್ಯ ಹೆದ್ದಾರಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ಗೆಂಡಿಹಳ್ಳಿ ಭಾಗದವರೆಗೂ ಭಾಳ ಕನೆಕ್ಟಿವಿಟಿ. ಹೆದ್ದಾರಿ 73 ಇಂದ ರಾಜ್ಯ ಹೆದ್ದಾರಿ ಕನ್ನಾಪುರ ಬೈಂದೂರು ರಸ್ತೆಗೆ ಸಂಪರ್ಕ ರಸ್ತೆ ಇದು. ಈ ರಸ್ತೆ ಸುಮಾರು ಈ ಭಾಗದ ಮಲೆನಾಡು ಭಾಗದ ಎಲ್ಲ ರೈತರುಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ತುಂಬ ದುಸ್ಥಿತಿನಲ್ಲಿ ರಸ್ತೆ ಇದೆ. ಸುಮಾರು 9 ಕಿಲೋಮೀಟರ್ ಇರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿಯಿಂದ ಈಗ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. 1.1 ಕಿಲೋಮೀಟರು 1 ಕೋಟಿ ವೆಚ್ಚದಲ್ಲಿ ಈ ರಸ್ತೆಗೆ ಗುದ್ದಲಿ ಪೂಜೆಯನ್ನು ಗ್ರಾಮಸ್ಥರ ಮತ್ತು ಸುತ್ತಮುತ್ತಲಿನ ಇವರ ನೇತೃತ್ವದಲ್ಲಿ ಈ ಗುದ್ದಲಿ ಪೂಜೆ ನಡೀತಾ ಇದೆ. ಬಹುಶಃ ನಾನು 23 ಹಿಂದೆ ನಾನು ಹೇಳ್ತಾ ಇದ್ದೆ, ಮಲೆನಾಡು ಅಭಿವೃದ್ಧಿ ಆಗಲ್ಲ ಅಂತ. ಮೊದಲನೇ ಆದ್ಯತೆಯನ್ನು ಮಲೆನಾಡು ಭಾಗಕ್ಕೆ ರಸ್ತೆಯನ್ನು ಮಾಡ್ತಕ್ಕಂಥದ್ದು. ಈ ರಸ್ತೆ ಆದರೆ ಸುಮಾರು ಮೂಡಿಗೆರೆಗೆ ಹೋಗ್ತಕ್ಕಂಥವ್ರು, ಚಿಕ್ಕಮಂಗ್ಳೂರಿಗೆ ಹೋಗ್ತಕ್ಕಂಥವ್ರಿಗೆ ತುಂಬ ಸಂಪರ್ಕ ರಸ್ತೆ. ಗೆಂಡೇಹಳ್ಳಿಗೆ ಹೋಗ್ತಕ್ಕಂಥವ್ರಿಗೆ ಸಂಪರ್ಕ ರಸ್ತೆ. ಈಗಾಗಲೇ ದಬ್ಬೆಯಿಂದ ಗೆಂಡೇಹಳ್ಳಿ ರಸ್ತೆಗೆ ಹೋಗ್ತಕ್ಕಂಥ ರಸ್ತೆನೂ ಸಹ ಅರ್ಧ ಆಗಿದೆ. ಇನ್ನು ಅರ್ಧನೂ ಸಹ ಮಾಡಿದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಹ ಅನುಕೂಲ ಆಗ್ತಕ್ಕಂಥದ್ದು. ಹಾಗಾಗಿ ಮಲೆನಾಡು ಭಾಗಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ರಸ್ತೆ ಅಭಿವೃದ್ಧಿಯನ್ನು ಅವರು ಬೇರೆ ಏನನ್ನೂ ಕೇಳಲ್ಲ. ಮಲೆನಾಡು ಭಾಗದಲ್ಲಿ ರಸ್ತೆಯನ್ನು ಕೇಳ್ತಾರೆ. ಹಾಗಾಗಿ ಅದಕ್ಕೆ ಒತ್ತನ್ನು ಕೊಟ್ಟು ಇವತ್ತಿನ ಸರ್ಕಾರದ ಸ್ಥಿತಿಗತಿ ನಿಮಗೆ ಗೊತ್ತು. ಅಂಥದ್ರಲ್ಲೂ ಸಹ ಪ್ರಮುಖವಾದಂಥ ರಸ್ತೆಗಳನ್ನ ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ವಿಶೇಷವಾಗಿ ಪೂಜೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮೆಲ್ಲ ಮುಖಂಡರುಗಳಿದ್ದಾರೆ ಈ ಭಾಗದ ಅವರೆಲ್ಲರೂ ವಂದಿಸಿ